ಹೊಸದುರ್ಗ ಪಟ್ಟಣಕ್ಕೆ ಕರಡಿಗಳ ಕಾಟ ತಪ್ಪದಂತಾಗಿದೆ. ಹಾಡಹಗಲೇ ಜನವಸತಿ ಪ್ರದೇಶದತ್ತ ಕರಡಿಗಳು ಲಗ್ಗೆ ಇಡುತ್ತಿದ್ದು ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗಿದೆ. ಹೊಸದುರ್ಗ ಪಟ್ಟಣದ ತರಳುಬಾಳು ಶಾಲೆ ಸಮೀಪ ಶುಕ್ರವಾರ ಮುಂಜಾನೆ 2 ಕರಡಿಗಳು ಕಾಣಿಸಿಕೊಂಡು ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. 2 ಕರಡಿಗಳ ಪೈಕಿ 1 ಕರಡಿ ಅಲ್ಲಿಂದ ವಾಪಸ್ ತೆರಳಿದರೆ ಮತ್ತೊಂದು ಕರಡಿ ಶಾಲೆಯ ಕಾಂಪೌಂಡ್ ಒಳಗೆ ನುಗ್ಗಿ ಹೊಂಗೆಗಿಡದಲ್ಲಿ ಅಡಗಿ ಕುಳಿತಿತ್ತು. ಶಾಲೆಯ ಸುತ್ತಮುತ್ತ ಜನವಸತಿ ಪ್ರದೇಶಗಳು ಹಾಗೂ ಲೇಔಟ್ಗಳಿರುವ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ತಕ್ಷಣ ಕಾರ್ಯಾಚರಣೆಗೆ ಮುಂದಾದರು. ನಿಯಮಾನುಸಾರ ಅಗತ್ಯ ಅನುಮತಿ ಪಡೆದು ಕರಡಿಗೆ ಅರವಳಿಕೆ ಮದ್ದು ನೀಡಿ ಸುರಕ್ಷಿತವಾಗಿ ಸೆರೆ ಹಿಡಿಯಲಾಯಿತು. ಬಳಿಕ ಕರಡಿಯನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದ್ದು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಸೂಚನೆಯ ನಂತರ ಸೂಕ್ತ ಅರಣ್ಯ ಪ್ರದೇಶಕ್ಕೆ ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಅರಣ್ಯ ಇಲಾಖೆ ತಿಳಿಸಿದೆ. ಇತ್ತೀಚೆಗೆ ಚಿತ್ತಯ್ಯನಹಟ್ಟಿ ಗ್ರಾಮದಲ್ಲಿ ಕರಡಿ ದಾಳಿ ನಡೆದಿರುವ ಬೆನ್ನಲ್ಲೇ ಇದೀಗ ಹೊಸದುರ್ಗ ಪಟ್ಟಣದ ಜನವಸತಿ ಪ್ರದೇಶದ ಸಮೀಪ ಕರಡಿಗಳು ಕಾಣಿಸಿಕೊಂಡಿರುವುದು ಸಾರ್ವಜನಿಕರ ಆತಂಕವನ್ನು ಮತ್ತಷ್ಟು ಹೆಚ್ಚಿಸಿದೆ. ಪಟ್ಟಣದ ಹೊರವಲಯ, ಜಮೀನುಗಳು ಹಾಗೂ ಗ್ರಾಮಗಳ ಸುತ್ತಮುತ್ತ ಕರಡಿಗಳ ಸಂಚಾರ ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ರೈತರು, ಕೃಷಿ ಕಾರ್ಮಿಕರು ಹಾಗೂ ಸಾರ್ವಜನಿಕರು ಎಚ್ಚರಿಕೆಯಿಂದ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಶೇಷವಾಗಿ ರಾತ್ರಿ ಮತ್ತು ಮುಂಜಾನೆ ಸಮಯದಲ್ಲಿ ಒಬ್ಬಂಟಿಯಾಗಿ ಓಡಾಡದಂತೆ ಅರಣ್ಯ ಇಲಾಖೆ ಸಾರ್ವಜನಿಕರಿಗೆ ಸೂಚಿಸಿದೆ. ಕರಡಿಗಳು ಕಾಣಿಸಿಕೊಂಡ ಸಂದರ್ಭದಲ್ಲಿ ಅವುಗಳ ಸಮೀಪ ಹೋಗುವುದು, ಹಿಂಬಾಲಿಸುವುದು ಅಥವಾ ಗುಂಪಾಗಿ ಸೇರಿ ಪ್ರಚೋದಿಸುವುದನ್ನು ತಪ್ಪಿಸಿ ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡುವಂತೆ ಮನವಿ ಮಾಡಲಾಗಿದೆ. ಇನ್ನು ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ನೀರು ಹಾಗೂ ಆಹಾರದ ಕೊರತೆಯಿಂದ ಕರಡಿಗಳು ಜನವಸತಿ ಪ್ರದೇಶಗಳತ್ತ ಬರುತ್ತಿರುವ ಸಾಧ್ಯತೆ ಇದೆ ಎಂದು ಅರಣ್ಯ ಇಲಾಖೆ ತಿಳಿಸಿದೆ. ಹೊಸದುರ್ಗ ಹಾಗೂ ಸುತ್ತಮುತ್ತಲಿನ ಸೂಕ್ಷ್ಮ ಪ್ರದೇಶಗಳ ದೇಶಗಳಲ್ಲಿ ಗಸ್ತು ಹೆಚ್ಚಿಸಿ ಕರಡಿಗಳ ಚಲನವಲನದ ಮೇಲೆ ನಿಗಾ ವಹಿಸಲಾಗುವುದು. ಮುಂದಿನ ದಿನಗಳಲ್ಲಿ ಅರಣ್ಯ ಪ್ರದೇಶಗಳಲ್ಲೇ ನೀರಿನ ಸೌಲಭ್ಯ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ವಲಯ ಅರಣ್ಯಾಧಿಕಾರಿ ರುದ್ರಮುನಿ ತಿಳಿಸಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿಯ ಸಮಯೋಚಿತ ಕಾರ್ಯಾಚರಣೆಯಿಂದ ಶಾಲಾ ಆವರಣದಲ್ಲಿದ್ದ ಕರಡಿಯನ್ನು ಸುರಕ್ಷಿತವಾಗಿ ಸೆರೆ ಹಿಡಿಯಲಾಗಿದ್ದು, ಸದ್ಯ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ. ಇನ್ನು ಈ ಕಾರ್ಯಾಚರಣೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಉಮಾಪತಿ ಕೆ, ವಲಯ ಅರಣ್ಯಾಧಿಕಾರಿ ವಸಂತ್, ಉಪ ವಲಯ ಅರಣ್ಯಾಧಿಕಾರಿ ಶಂಭುಲಿಂಗ ಕೆ, ಉಪ ವಲಯ ಅರಣ್ಯಾಧಿಕಾರಿಗಳಾದ ದಾದಾಪೀರ್ ಹರೀಶ್, HR ಬೀಟ್ ಫಾರೆಸ್ಟರ್ಗಳಾದ ನಿಂಗರಾಜ್ ಹರವಿ, ಮಹಾಲಿಂಗ ಜಗದಾಳ, ಅರಣ್ಯ ಸಿಬ್ಬಂದಿಗಳಾದ ಓಂಕಾರ್ ಮೂರ್ತಿ, ಹರೀಶ್, ಸತೀಶ್, ದರ್ಶನ್, ಗಿರೀಶ್ ಸೇರಿದಂತೆ ಹಲವರು ಇದ್ದರು.
ತಗೊಳ್ಳಿ, ಜಲ್ದಿ ತಗೊಳ್ಳಿ. ಸ್ವಲ್ಪ ಹಿಂದಕ್ಕೆ ಬರೋಣ. ಸೈಡ್ ಬಾ ಸೈಡ್ ಬರ್ರಿ ಕ್ರಾಶ್ ಮಾ ದಾಸಪುರ ತರಕ್ ಹೋದ್ರು ನೋಡಿ ಸರ್. ನಾನು ಆಂಟಿ ರಿಟ್ರೈವ್ ಭಾಳ ತಗೊಂಡ್ಬಿಡಿ ಬಿಡಿ ಸಾಹೇಬ್ರೆ. 80 ದಿನ ಹಾಸ್ಪಿಟಲ್ ಐತೆ ನಿಮ್ದೆ ಗಂಡರಪ್ಪ.